ಅಂಗಡಿ ಮುಂದೆ ಗಾಡಿ ನಿಲ್ಲಿಸಬೇಡ ಎಂದಿದ್ದಕ್ಕೆ ಹಲ್ಲೆ ಮಾಡಲಾಗಿದೆ. ಜಗದೀಶ್ ಮೇಲೆ ಹಲ್ಲೆ ಮಾಡಿರೋದು ಬಾಲಕ ತಾಹಿರ್. ಅಂಗಡಿ ಮುಂದೆ ಗಾಡಿ ನಿಲ್ಲಿಸಬೇಡ ಅಂದಿದ್ದಕ್ಕೆ ಹಲ್ಲೆ ನಡೆಸಲಾಗಿದೆ. ಜಗದೀಶ್ ಅನ್ನುವಂತ ವ್ಯಕ್ತಿಯ ಮೇಲೆ ಬಾಲಕ ತಾಹಿರ್ ಹಲ್ಲೆ ಮಾಡಿರೋದು. ಎಲ್ಲ ಘಟನೆ ಆಗಿರೋದು ಬೆಂಗಳೂರಿನ ಜೆಸಿ ರೋಡ್ನಲ್ಲಿ. ಚಂದ್ರ ಗ್ಲಾಸ್ ಹೌಸ್ ಮಾಲೀಕರಾಗಿರುವ ಜಗದೀಶ್ ವೃದ್ಧನ ಮೇಲೆ ಅನ್ಯ ಕೋಮಿನ ಬಾಲಕನಿಂದಲೂ ಕೂಡ ಹಲ್ಲೆ ನಡೆಸಲಾಗಿದೆ. ಸ್ಥಳಕ್ಕೆ ಸದ್ಯ ಹಿಂದೂ ಮುಖಂಡ ತೇಜಸ್ ಗೌಡ ಭೇಟಿ ನೀಡಿದ್ದಾರೆ. ಗಾಯಾಳು ವೃದ್ಧನನ್ನ ಆಸ್ಪತ್ರೆಗೆ ಚಿಕಿತ್ಸೆಗೋಸ್ಕರ ಕರೆದೊಯ್ಯಲಾಗಿದೆ. ಸದ್ಯ ಕಲಾಸಿಪಾಳ್ಯ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಅಂಗಡಿ ಮುಂದೆ ಗಾಡಿ ನಿಲ್ಲಿಸಬೇಡ ಅಂದ ಕಾರಣಕ್ಕೆ ಹಲ್ಲೆ ಮಾಡಿರೋದು. 55 ವರ್ಷದ ಜಗದೀಶ್ ಎಂಬುವವರ ಮೇಲೆ ಗಂಭೀರವಾಗಿ ಹಲ್ಲೆ ಮಾಡಿರೋದು. ಸದ್ಯ ಚಂದ್ರ ಗ್ಲಾಸ್ ಹೌಸ್ ಮಾಲೀಕರಾಗಿರೋದು ಜಗದೀಶ್. ಎಲ್ಲ ಆಗಿರೋದು ನಿನ್ನೆ ಸಂಜೆ 4 ಗಂಟೆಯ ಸುಮಾರಿನ ಹೊತ್ತಿಗೆ. ದೃಶ್ಯದಲ್ಲಿ ಗಮನಿಸ್ತಿದ್ದೀರಾ, ಮುಖದಲ್ಲೆಲ್ಲ ಮಾರ್ಕ್ ಆಗಿದೆ. ಅಂದರೆ ಚಿಕ್ಕ ಪುಟ್ಟ ವಿಚಾರಕ್ಕೆ ಎಷ್ಟೊಂದು ಫ್ರಸ್ಟ್ರೇಷನ್ ಆಗ್ತಾರೆ ಅಂತ. ಸದ್ಯ ಗಾಯಾಳುವನ್ನು ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಕಲಾಸಿಪಾಳ್ಯ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ನಮ್ಮ ಅಂಗಡಿ ಮುಂದೆ ಗಾಡಿ ಪಾರ್ಕ್ ಮಾಡೋಕ್ಕೆ ಹೇಳಿದೆ. ನಾನು ಮಾತಾಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಆದರೆ ಅವನು ಏಕಾಏಕಿ ನನ್ನ ಮೇಲೆ ದಾಳಿ ಮಾಡಿದ. ಹೆಲ್ಮೆಟಲ್ಲಿ ಹೊಡೆದು ಅವ್ನ ಕೈಯಲ್ಲಿ ಉಂಗುರುಗಳು ಹಾಕಿದ್ದ, ನನ್ನ ಮುಖ ಎಲ್ಲ ಹೊಡೆದಾಕಿದ್ದ. ಅಷ್ಟೊತ್ತಿಗೆ ಅಲ್ಲಿರೋ ಸುತ್ತಮುತ್ತಲ ಜನ ಎಲ್ಲ ಬಂದು ನನಗೆ ನನ್ನ ರಕ್ಷಿಸಿದ್ರು. ಪ್ಲಸ್ ಅವನ್ನ ರಕ್ಷಿಸೋದಕ್ಕೆ ಪ್ರಯತ್ನ ಪಟ್ಟರು. ಆಮೇಲೆ ನಾನೇ ಇಮಿಡಿಯೇಟಾಗಿ 112 ಫೋನ್ ಮಾಡಿ ಹೊಯ್ಸಳರನ್ನು ಕರೆಸಿ ನಾನು ಹೊಯ್ಸಳದಲ್ಲೇ ಪ್ಲಸ್ ಅವನನ್ನು ಹಿಡ್ಕೊಂಡು ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದೆ. ಸ್ನೇಹಿತರೆ, ಹಿಂದೂಗಳಿಗೆ ಏನೇ ಆದರೂ ಸಹ ಎಲ್ಲ ಹಿಂದೂಗಳು ಒಗ್ಗಟ್ಟಾಗಿ ಆ ಹಿಂದೂಗಳಿಗೆ ನೆರವಾಗಬೇಕು. ಹಿಂದೂಗಳು ಮಾತ್ರ ಸಹಾಯಕ್ಕೆ ಬರ್ತಾರೆ ವಿನಃ ಬೇರೆ ಯಾರು ಬರೋದಕ್ಕೆ ಸಾಧ್ಯವಿಲ್ಲ. ಎಲ್ಲೇ ಏನೇ ಪಾಪ ನಮ್ಮ ಜಗದೀಶ್ ಅಂತ ಅಣ್ಣ 55 ವರ್ಷ. ಇವರು ಗಾಡೀಲಿ ಹೋಗ್ಬೇಕಾದ್ರೆ ಗಾಡಿ ಪಾರ್ಕ್ ಮಾಡೋಕ್ಕೆ ಸೈಡಿಗೆ ಬರ್ತಾರೆ. ಗಾಡಿ ಪಕ್ಕಕ್ಕೆ ಪಾರ್ಕ್ ಮಾಡಪ್ಪ ಅಂತ ಬೇರೆಯವ್ರಿಗೆ ಹೇಳಿದ ತಕ್ಷಣವೇ ಆತ ಒಬ್ಬ ಮುಸಲ್ಮಾನಿನ ಹುಡುಗ, 18 ವರ್ಷದ ಹುಡುಗ, ನನಗೆ ನೀನು ಪಕ್ಕಕ್ಕೆ ಪಾರ್ಕ್ ಮಾಡುವಂತ ಹೇಳ್ಚ ಅಂತ ಅಂದ್ಬಿಟ್ಟು